ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಂಜಿತಾಳ ಬರ್ಬರ ಹತ್ಯೆ ಏನಾಗಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು, ಈ ರೀತಿ ಮರ್ಡರ್ಗಳೇನು ಪದೇ ಪದೇ ನಡೀತಾ ಇದೆ, ಇದನ್ನು ನಾವು ಖಂಡಿಸ್ತೇವೆ. ನೇಹಾ ಹತ್ಯೆ ಪ್ರಕರಣ, ನೇಹಾ ಹಿರೇಮಠ್ ಏನು ಬರ್ಬರ ಹತ್ಯೆ ಆಯಿತು, ಅದು ಇನ್ನೂ 2 ವರ್ಷಗಳು ಕೂಡ ಇನ್ನೂ ಪೂರೈಸಿಲ್ಲ. ಇನ್ನೂ ಕೂಡ ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ ಅನ್ನೋ ಮಾಹಿತಿನೂ ಕೂಡ ನಮಗಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವೇ ಮುಚ್ಚಿ ಹಾಕ್ತಕ್ಕಂಥ ಒಂದು ಕುತಂತ್ರವೂ ಕೂಡ, ಷಡ್ಯಂತ್ರವೂ ಕೂಡ ನಡೀತಾ ಇದೆ ಅನ್ನೋ ಗುಮಾನಿನೂ ಕೂಡ ಇವತ್ತು ಕಾಡ್ತಾ ಇರುವಂಥದ್ದು. ಇದರ ನಡುವೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯ ರೀತಿ ತತ್ತರಿಸಿ ಹೋಗಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹಪಡಿಸ್ತೇನೆ, ಈ ಘಟನೆ ಹಗುರವಾಗಿ ತೆಗೆದುಕೊಳ್ದೇನೆ, ಯಾಕೆಂದರೆ ಪದೇ ಪದೇ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ. ಒಬ್ಬ ದಲಿತ ಹಿಂದೂ ಮಹಿಳೆ ಆತನ ಮೇಲೆ ಈ ರೀತಿ ಹತ್ಯೆ ಆಗಿರುವಂಥದ್ದು ನಾನು ಖಂಡಿಸ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಲವ್ ಜಿಹಾದು ಮತ್ತೊಂದು ಆ್ಯಂಗಲ್, ಲವ್ ಜಿಹಾದ್ ಅಂತ ಹೇಳಿದ್ರೆ ಕೇವಲ ಕಾಶ್ಮೀರದಲ್ಲೇ ಆಗಬೇಕು ಅಂತಲ್ಲ, ಎಲ್ಲೋ ಒಂದು ಕಡೆ ಒಂದು ಕೋಮಿನ ಯುವಕರು ಬಿಕಾಸ್ ಆಫ್ ದಿ ಬ್ಯಾಡ್ ಇನ್ಫ್ಲುಯೆನ್ಸ್ ಈ ರೀತಿ ಘಟನೆಗಳು ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚೆಚ್ಚು ಆಗ್ತಾ ಇರುವಂಥದ್ದು. ಹಾಗಾಗಿ ಇಡೀ ಸಮಾಜ ಹೊತ್ತು ಭಾಳ ಆತಂಕದಲ್ಲಿದೆ, ಹಿಂದೂ ಸಮಾಜ ಹೊತ್ತು ಆತಂಕದಲ್ಲಿದೆ. ಹಾಗಾಗಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಬೇಕು. ನಾನು ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಏನು ಕಾನೂನಿನ ಪ್ರಕಾರ ಯಾವ ರೀತಿ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ಜಮೀನು ಇದು ಅದನ್ನು ಕೂಡ ಕೊಡಬೇಕು. ಅದೇ ರೀತಿ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು, ಯಾಕೆಂದರೆ ಬಡ ದಲಿತ ಹಿಂದೂ ಕುಟುಂಬ ಅದು, ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ತತ್ಕ್ಷಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ದೇವೆ. ಮತ್ತು 10 ವರ್ಷದ ಬಾಲಕನೇನಿದ್ದಾನೆ ಅವನ ಒಂದು ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ನಮ್ಮ ಹರಿಪ್ರಕಾಶ್ ಕೋಣೆಮನೆ ಅವರ ಶಿಕ್ಷಣ ಸಂಸ್ಥೆಯಿಂದ ಅವರು ಜವಾಬ್ದಾರಿಯನ್ನು ಅವರು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ನೆನ್ನೆ ದಿನ ಬಳ್ಳಾರಿಯಲ್ಲಿ ತತ್ಕ್ಷಣ ಏನೋ ಯಾರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆ ಗುಂಡೇಟಿಗೆ ಕಾಂಗ್ರೆಸ್ ಶಾಸಕನ ಆಪ್ತರ ಪ್ರೈವೇಟ್ ಗನ್ಮೆನ್ಗಳು ಗುಂಡಾರಿಸಿದಾಗ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹತ್ಯೆ ಆಗಿದ್ದಾನೆ. 25 ಲಕ್ಷ ರೂಪಾಯಿ ಆಗಲೇ ನೆನ್ನೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ದಲಿತ ಹಿಂದೂ ಬಡ ಕುಟುಂಬದ ಬಗ್ಗೆ ತಾತ್ಸಾರ ಮಾಡ್ದೇ ತತ್ಕ್ಷಣ 50 ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ನೋಡಿ ಸರ್, ಪಾಪ ಸರ್ ಅವ್ರು ಬೆಂಗಳೂರಲ್ಲಿ ನೆಲದಲ್ಲಿ ಮಲ್ಕೊಳ್ಳೋ ಸರ್, ಫರ್ನಿಚರ್ ಇಲ್ಲಿ ನೋಡಿ ಸರ್, ಮನೆ ಬಾಗಿಲೆಲ್ಲ ಸುತ್ತಾಕಿದ್ದಾನೆ ಅವ್ರ ಮನುಷ್ಯ. ನೀವಪ್ಪ ಲಾಸ್ಟ್ ಟೈಮ್ ಕೂಡ ನಿಮಗೆ ಫೋನ್ ಮಾಡಿದ್ದೀವಿ. ನೋಡಪ್ಪ, ನಾವು ಪೂರ್ತಿ ರೆಡಿ ಇದೆ ನಿಮ್ಮದು. ನೀವು ಏನಾದರೂ ಮಾಡಿದರೆ ನಿಮಗೆ ಸೀದಾ ಗಾಡಿ ಕಾಲ್ ಮಾಡ್ತೇವೆ. ನೀವು ಬರಲಿಕ್ಕೆ ಸಾಧ್ಯ ಆಗಲ್ಲ, ಅಲ್ಲೇ ಇರಬೇಕಾಗತ್ತೆ. ಯಾದಗಿರಿ, ಬೀದರ್ ಆ ಕಡೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಜಮೀನು ಗಲಾಟೆ ನೀವು ಕಾನೂನು ಪ್ರಕಾರ ಬಗೆಹರಿಸಿ. ಜಮೀನು ಗಲಾಟೆ ನೀವು ಗಲಾಟೆ ಎಷ್ಟು ಮಾಡ್ತೀವಿ?
ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸಲ್ಲಿ ರಚನೆ ಕೊಡ್ತೀವಿ. ನೀವು ತಂದು ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದೇ ಕಂಪ್ಲೇಂಟ್ ಬಂದರೆ ನಿಮಗೆ ಗಾಡಿ ಕಾಲ್ ಮಾಡ್ತಿದ್ವಿ ಸರ್. ನಮ್ಮದು ರೆಡಿ ಇದೆ ಪ್ರಪೋಸರ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಮತ್ತು ಉಪೇಂದ್ರ ಯಾರು ಉಪೇಂದ್ರ ಉಪೇಂದ್ರ ನವೀನ್ ಒಂದೇ ಕೇಸ್ ಇದೆ. ಯಾವಾಗ ಸಂಪತ್ ಉಪೇಂದ್ರ ಇದು ಮುಂದೆ ನೆಕ್ಸ್ಟ್ ಡೇಟ್ ಯಾವಾಗ ಹೋಗಿದ್ದ ಏನು ಸಮಸ್ಯೆ ಇದೆಯಾ? ಒಂದೇ ಮಾಡ್ತೀರಾ? ಅಮೆರಿಕದ ಅಧ್ಯಕ್ಷರಿಗೆ ಧಿಕ್ಕಾರ. ಸಿಪಿಐಎಂ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಸಾಮ್ರಾಜ್ಯ ಅಮೆರಿಕ ಟ್ರಂಪ್ಗೆ ಧಿಕ್ಕಾರ. ಅಮೆರಿಕದ ಅಧ್ಯಕ್ಷರಿಗೆ ಧಿಕ್ಕಾರ. ಅಮೆರಿಕದ ಮಾಡ್ತಕ್ಕಂಥ ಅಮೆರಿಕದ ಟ್ರಂಪ್ಗೆ ಅಧ್ಯಕ್ಷರಿಗೆ ಧಿಕ್ಕಾರ. ಅಮೆರಿಕ ಹಾಗೆ ಘೋಷಣೆ ಹಾಕಿ. ಅಮೆರಿಕದ ಸಾಮ್ರಾಜ್ಯ ಸಿಪಿಐಎಂ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.